ನಮಸ್ಕಾರ ಸ್ನೇಹಿತರೆ, ಪ್ರತಿದಿನ ಇವುಗಳನ್ನು ಮಾಡಿದರೆ ತಾನಾಗಿಯೇ ಶ್ರೀಮಂತರಾಗುತ್ತೀರಿ. ಹೌದು, ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಪ್ರತಿಯೊಬ್ಬರು ಪ್ರಯತ್ನಿಸುತ್ತಾರೆ. ಆದರೆ ಲಕ್ಷ್ಮೀ ದೇವಿಯು ಇಂತಹ ಗುಣವುಳ್ಳ ವ್ಯಕ್ತಿಗಳ ಬಳಿಗೆ ತಾನಾಗಿಯೇ ಹೋಗುತ್ತಾಳೆ. ಲಕ್ಷ್ಮೀ ದೇವಿ ತನ್ನ ಆಶೀರ್ವಾದವನ್ನು ನೀಡುವ ಜನರು ಯಾರು? ಇಂಥವರಿದ್ದಲ್ಲಿಗೆ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಬರುತ್ತಾಳೆ. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಆರ್ಥಿಕ ಮುಗ್ಗಟ್ಟನ್ನು ತಪ್ಪಿಸಲು ಪ್ರಯತ್ನಿಸುತ್ತಾನೆ. ಇದರಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಜನರು ಸಾಕಷ್ಟು ಕೆಲಸಗಳನ್ನು ಮಾಡುತ್ತಲೇ ಇರುತ್ತಾರೆ. ಆದರೆ ಋಷಿ ವೇದವ್ಯಾಸರು ಬರೆದಿರುವ ಪುರಾಣವು ವ್ಯಕ್ತಿಯ ಕೆಲವು ಗುಣಗಳಿಂದ ಆರ್ಥಿಕ ಸಮಸ್ಯೆಗಳನ್ನು ತಪ್ಪಿಸಬಹುದು ಎಂದು ಹೇಳಿದ್ದಾರೆ. ಇವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಮತ್ತು ನಿಮ್ಮ ಜೀವನದ ಹಣದ ಸಮಸ್ಯೆಗಳನ್ನು ದೂರವಾಗಿಸುತ್ತಾಳೆ. ಶಾಸ್ತ್ರದಲ್ಲಿ ತಿಳಿಸಲಾದ ಅಂತಹ ಗುಣಗಳ ಕುರಿತು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮೊದಲನೇದಾಗಿ, ಇಂಥವರಿದ್ದಲ್ಲಿಗೆ ಲಕ್ಷ್ಮಿಯೇ ಬರುತ್ತಾಳೆ. ಪುರಾಣಗಳಲ್ಲಿ ಬರೆದಿರುವ ಅಥವಾ ಉಲ್ಲೇಖಿಸಿರುವ ಈ ಎಲ್ಲ ಗುಣಗಳನ್ನು ಹೊಂದಿರುವ ಜನರ ಮನೆಗೆ ಲಕ್ಷ್ಮೀ ದೇವಿಯು ಸಂಪತ್ತನ್ನು ಹೊತ್ತು ತರುತ್ತಾಳೆ ಹಾಗೂ ಇಂತಹ ಮನೆಗಳಲ್ಲಿ ನೆಲೆಸುತ್ತಾಳೆ. ಪುರಾಣಗಳ ಪ್ರಕಾರ ಯಾವ ವ್ಯಕ್ತಿಯ ಮುಖ ಸದಾ ಸಂತೋಷದಿಂದ ತುಂಬಿಕೊಂಡಿರುತ್ತದೆಯೋ ಅಂತಹ ಮನೆಯನ್ನು ಪ್ರವೇಶಿಸುತ್ತಾಳೆ. ಅಂದರೆ ಒಳ್ಳೆಯ ಸಂದರ್ಭವಾಗಿರಲಿ ಅಥವಾ ಕೆಟ್ಟ ಸಂದರ್ಭವಾಗಿರಲಿ ಸದಾ ನಗುಮುಖವನ್ನು ಹೊಂದಿರುವ ಜನರ ಮನೆಯಲ್ಲಿ ಲಕ್ಷ್ಮೀ ದೇವಿ ಯಾವಾಗಲೂ ನೆಲೆಸಿರುತ್ತಾಳೆ. ಇದರೊಂದಿಗೆ ಅಪಾರ ಕರುಣೆಯ ಹೃದಯವನ್ನು ಹೊಂದಿರುವ ವ್ಯಕ್ತಿ ಇರುವ ಸ್ಥಳದಲ್ಲಿ ಹಾಗೂ ಎಲ್ಲರನ್ನು ಸಮವಾಗಿ ಕಾಣುವ ವ್ಯಕ್ತಿ ಇರುವ ಸ್ಥಳದಲ್ಲಿ, ಎಲ್ಲ ಕೆಲಸಗಳನ್ನು ಸರಿಯಾದ ಸಮಯಕ್ಕೆ ಮುಗಿಸುವ ವ್ಯಕ್ತಿ ಇರುವ ಸ್ಥಳದಲ್ಲಿ ಹಾಗೂ ಹಿರಿಯರ ಆದೇಶವನ್ನು ಧಿಕ್ಕರಿಸದೆ ಅವರು ಹೇಳಿದಂತೆ ಕೇಳಿಕೊಂಡು ಇರುವ ವ್ಯಕ್ತಿ ಇರುವಂತಹ ಸ್ಥಳದಲ್ಲಿ ಹಾಗೂ ಪ್ರತಿನಿತ್ಯ ಯಾವ ವ್ಯಕ್ತಿಯ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತದೆಯೋ ಅಂತಹ ವ್ಯಕ್ತಿ ಇರುವ ಸ್ಥಳದಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನೆಲೆಸಿರುತ್ತಾಳೆ. ಎರಡನೇದಾಗಿ, ಶ್ರೀಮಂತರಾಗಬೇಕಾದರೆ ಪ್ರತಿದಿನ ಈ ಕೆಲಸಗಳನ್ನು ಮಾಡಿ. ಯಾವುದೇ ಕೆಲಸವನ್ನು ಮಾಡುವ ಮೊದಲು ಉತ್ಸಾಹದಿಂದ ಕೂಡಿದ ತಪ್ಪು ಕಾರ್ಯಗಳಿಂದ ದೂರವಿರುವ ಕರುಣಾಮಯಿ ದೇವರನ್ನು ಮೊದಲು ಪೂಜಿಸುವ ಮತ್ತು ದಾನ ಮಾಡುವ ವ್ಯಕ್ತಿಯು ಈ ಎಲ್ಲ ದೇವತೆಗಳ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ. ಅಂತಹ ವ್ಯಕ್ತಿಯು ಎಂದಿಗೂ ಹಣದ ಕೊರತೆಯನ್ನು ಎದುರಿಸುವುದಿಲ್ಲ. ತಾಯಿ ಲಕ್ಷ್ಮಿ ಅವನ ಸಂಪತ್ತಿನ ಭಂಡಾರವನ್ನು ಶಾಶ್ವತವಾಗಿ ತುಂಬುತ್ತಾಳೆ ಮತ್ತು ದೇವರ ಆಶೀರ್ವಾದವು ಅವನೊಂದಿಗೆ ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತಾಳೆ. ಯಾವ ವ್ಯಕ್ತಿ ತನ್ನ ಪ್ರತಿನಿತ್ಯ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾನೆಯೋ ಹಾಗೂ ಇತರರ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳುತ್ತಾನೆಯೋ ಅಂತಹ ವ್ಯಕ್ತಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಮತ್ತು ಹಣದ ಸಮಸ್ಯೆ ಎಂಬುದು ಇಂಥವರ ಹತ್ತಿರ ಕೂಡ ಸುಳಿಯದು. ನೀವು ಪ್ರತಿನಿತ್ಯ ಈ ರೀತಿಯಾದ ಒಳ್ಳೆಯ ಕೆಲಸಗಳನ್ನು ಮಾಡುವ ಮೂಲಕ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.